ಮಾಸ ಪ್ರಯುಕ್ತ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಕೊನೆ ವಾರ, 3ನೇ ವಾರ ದೇವಸ್ಥಾನ ಹತ್ರ ಹೋಗಿ ಲಾಕ್ ಮಾಡೋಣ. ಬಟ್ ರೋಡ್ ಮಾತ್ರ ಎಷ್ಟು ಕೆಡ್ದಾಗಿದೆ ಅಂದರೆ ಅಷ್ಟೊಂದು ಕೆಡ್ದಾಗಿದೆ. ಇಲ್ಲೇನಾದರೂ ಪ್ರೆಗ್ನೆನ್ಸಿ ಅವ್ರೇನೇನಾದ್ರು ಬಂದ್ಬಿಟ್ರೆ ದೇವರನಿ ಹಾಸ್ಪಿಟಲ್ ಕೂಡ ಹೋಗಲ್ಲ, ಇಲ್ಲೇ ಪ್ರೆಗ್ನೆನ್ಸಿ ಆಗಿಬಿಡ್ತಾರೆ. ಅಷ್ಟೊಂದು ಕೆಡ್ದಾಗಿದೆ ರೋಡ್ಗಳು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾರು ರೆಸ್ಪಾನ್ಸೇ ತಗೊಂತ ಇಲ್ಲ ಗುರು. ರೋಡ್ ಮಾತ್ರ ಸಿಕ್ಕಾಪಟ್ಟೆ ಗುಡಿಗಳು, ಎಲ್ಲಂದ್ರಲ್ಲಿ ಗಾಡಿಗಳೇ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ಅದು ಸುತ್ತಮುತ್ತ ಕಾಡು. ಏನು ಮಾಡೋದು ಅಂತ ಯಾರು ಇದ್ರ ಬಗ್ಗೆ ಯೋಚನೆ ಮಾಡಲ್ಲ, ಸರಿ ಮಾಡಲ್ಲ. ನೋಡಬೇಕು ಯಾವಾಗ ರೆಡಿ ಮಾಡ್ತಾರೋ ಗೊತ್ತಿಲ್ಲ. ಸುಮಾರು ಒಂದು 5 ವರ್ಷದಿಂದ ಇದೇ ಥರನೇ ಐತೆ ರೋಡು. ನೋಡಿ, ಇದ್ ಕಡೆನೂ ಕಾಡು, ಇದ್ ಕಡೆನೂ ಕಾಡು, ಮಧ್ಯದಲ್ಲಿ ರೋಡ್ ಇರೋದು. ಇಲ್ಲಿ ಬಂದ್ಬಿಟ್ಟು ರೂಪ ಅವರು MLA. ಬಟ್ ಅವ್ರು ಮಾತ್ರ KGF ಇವಾಗ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಸಖತ್ತಾಗಿ. ರೋಡ್ ವ್ಯವಸ್ಥೆ ಮುಂತಾದ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದು KGF ಮುಂದೆ ಸ್ವಲ್ಪ ಎಂಟ್ರೆನ್ಸು, ಬಟ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ. ಆದರೆ ನಮ್ಮ ಹಳ್ಳಿಗಳಿಂದ ಸಿಟಿಗೆ ಬರಬೇಕಂದ್ರೆ ತುಂಬಾ ಕಷ್ಟ. ಇಲ್ಲಿ ಮಾತ್ರ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ. ರೋಡ್ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರೆ. ಇದು ಸುಮ್ತಿ ಜೈನ್ ಹೈಸ್ಕೂಲ್ ಅಂತ ನಾನು ಓದಿರೋ ಸ್ಕೂಲು. ಎಷ್ಟೊಂದು ಮೆಮೊರಿ ಅಲ್ಲ ಗುರು, ಇಂಥ ಸ್ಕೂಲೆಲ್ಲ ಬಂದು ನೋಡಿಕೊಂಡು ಹೋಗ್ತಾ ಇದ್ರೆ. ಒಳಗಡೆ ಇದ್ದಿದ್ದು, ಆಟ ಆಡಿದ್ದೆಲ್ಲ. ಇದು KGF ಸರ್ಕಲ್ ಸಿಗ್ನಲ್, ಇದೇ ಮೈನ್ ಸರ್ಕಲ್ ಅಪ್ಪ. ಇದೇ KGF ಬಸ್ ಸ್ಟ್ಯಾಂಡ್, ಮೈನ್ ಬಸ್ ಸ್ಟ್ಯಾಂಡ್ ಅಂತ ಇದೆ. KGF ಅಲ್ಲಿ ಏನೋ ಬಂಗಾರ ಸಿಗುತ್ತೆ, ಎಲ್ಲ ಸಿಗುತ್ತೆ, ಶಾಟನೂ ಸಿಗಲ್ಲ, ಏನು ಇಲ್ಲ. ಇದೊಂದು ಜನಾರ್ದನ ಹೋಟ್ಲು, ಸೂಪರ್ ಆಗಿರುತ್ತೆ ಟೇಸ್ಟು. ಎಲ್ಲನ ಬಂದರೆ ವಿಸಿಟ್ ಮಾಡಿ ಇಲ್ಲಿ. ಇನ್ನು ಮುಂದೆ ನಾವು ಹೋಗ್ತಾ ಇರೋದು ದೇವಸ್ಥಾನಕ್ಕೆ. ದಾರಿ, ಮುಂದಿನ ದಾರಿ. ಗುರು, ಕಬ್ನಾಲ್ ಕುಡಿಯೋಣ? ಯಾವನ ಹತ್ರನೂ ₹1 ಇಲ್ಲ, ಕಬ್ನಾಲ್ ಮಾತ್ರ ಕುಡಿತಾರೆ. ಬರೀ ಇಂಥದೆಯ ಗುರು, ಯಾರಾದರೂ ಈ ದೇವಸ್ಥಾನಕ್ಕೆ ಬಂದಿದ್ರೆ ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತೀನಿ, ಬಂದಿದ್ರೆ ಕಮೆಂಟ್ ಮಾಡಿ. ನಾನು ವಿಡಿಯೋ ಏನಾದರೂ ನೋಡಿದ್ರೆ ಮಾತ್ರ, ನೋಡಿಲ್ಲ ಅಂದ್ರೇನು ಪರವಾಗಿಲ್ಲ. ಗೈಸ್, ಸದ್ಯ ಇವಾಗೇ ದೇವಸ್ಥಾನ ಹತ್ರ ಎಂಟ್ರಿ. ದೇವಸ್ಥಾನ ಎಂಟ್ರೆನ್ಸು ನೋಡಿದೆ. ದೇವ್ರಿಗೆ ಪೂಜೆ ಸಾಮಾನು ತಗೊಂಡು ಒಳಗಡೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವರು ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವರು. 3ನೇ ವಾರ ನಾವು ಬಂದು ಪೂಜೆ ಮಾಡಲೇಬೇಕಲ್ವಾ, ಇಲ್ಲಾಂದರೆ ಆಗುತ್ತಾ? ಅದ್ರಿಗೆ ಬಂದು ಮಾಡೋಣ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ ಎಂಟ್ರೆನ್ಸ್. ಬೆಳಗಿಂದ ಎಷ್ಟು ಸಂಪಾದನೆ ಮಾಡಿದ್ಯಾ? ಹೇಳ ಬಾರ ಇಲ್ಲೇ. ಬೆಳಗಿಂದ ಎಷ್ಟು ಸಂಪಾದನೆ ಮಾಡಿದ್ಯಾ? 800.
ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇವತ್ತೆಲ್ಲ 800 ರೂಪಾಯಿ ಸಂಪಾದನೆ ಮಾಡಿದ್ಯಾ? ಓಕೆ, ಚೆನ್ನಾಗಿ ಸಂಪಾದನೆ ಮಾಡಿ. ಎಲ್ಲರೂ ಸ್ನಾನ ಮಾಡಿಕೊಂಡು ದೇವ್ರಿಗೆ ದರ್ಶನ ಮಾಡಕ್ಕೆ ಹೋಗ್ತಾರೆ. ನಾವಂತೂ ಮನೆಯಲ್ಲೇ ಮಾಡ್ಕೊಂಡು ಬಂದಿದ್ದೀವಿ ಗುರು. ಆಮೇಲೆ ಯಾಕೆ ನೀವು ಮಾಡ್ಕೊಂಡು ಹೋಗಿಲ್ಲ ಅಂತೇಳೋದು ಅದೆಲ್ಲ ಬೇಡ, ನಾವು ಮನೆಯಲ್ಲೇ ಮಾಡ್ಕೊಂಡು ಬಂದಿದ್ವಿ. ಇಲ್ಲಿ ನೋಡಿ ಜಾಸ್ತಿ ಜನ ಬಂದು ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ ಲೇ ಇವ್ನ ಹೆಂಗ. ಸ್ನಾನ ಮಾಡಿಕೊಂಡು ದೇವ್ರನ್ನ ದರ್ಶನ ಮಾಡ್ಕೊತಾರೆ, ಗುಂಡೋಡ್ಕೊಂಡು ಎಲ್ಲ ಬರ್ತಾರೆ. ಇದು ವಿವೋ, ಇದು ಇನ್ನ ದೇವಸ್ಥಾನ ಬೆಟ್ಟ ಇದೆ. ಇದು ನೋಡಿ, ಈ ದೇವಸ್ಥಾನ ಮೇಲ್ಗಡೆ ಗರುಡ ಸ್ಟ್ಯಾಚ್ಯೂ ಇದೆ. ಇದು ದೇವಸ್ಥಾನ ಇರೋದು ಗರುಡ ಮೇಲೆ ದೇವಸ್ಥಾನ ಇರೋದು. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಇದು ಆಂಜನೇಯ ದೇವಸ್ಥಾನ. ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಪುರಾಣ ಪುರುಷ ಗೋವಿಂದ, ಪುಂಡರೀಕಾಕ್ಷ ಗೋವಿಂದ, ಗೋವಿಂದ ಹರಿ ಗೋವಿಂದ. ಪೂಜೆ ಎಲ್ಲ ಮುಗಿತು, ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ವಿ. ನಮ್ಮ ಗಿಮ್ಮ ಎಲ್ಲ ಹಾಕೊಂಡು ಹೆಂಗಿದ್ದೀನಿ ಹೇಳಿ? ವೆಂಕಟೇಶ್ವರ ಸ್ವಾಮಿ ಥರ ಇಲ್ವಾ? ಹಲೋ ಗೈಸ್, ದರ್ಶನ ಎಲ್ಲ ಮುಗೀತು. ಸದ್ಯಕ್ಕೆ ಊಟ ಎಲ್ಲ ಮಾಡಿಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್, ಸಿ ಯು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.